ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಗೌತಮ್ ಮತ್ತು ಭೂಮಿಕಾ ಒಂದಾಗಾಯಿತು. ಪ್ರೇಕ್ಷಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಇತ್ತ ಕಡೆ ಶಾಕುಂತಲೆಗೆ ಫುಲ್ ದಗದಗ ಅಂತ ಒಳಗಡೆ ಹಾರ್ಟ್ಬೀಟ್ ಹೆಚ್ಚಾಗ್ತಾ ಇದೆ. ಅದೇನಪ್ಪ ಅಂದರೆ ಇಲ್ಲಿ ಜಯದೇವ್ಗೆ ಈಗ ದಿನಗಳು ಸರಿಗಿಲ್ಲ, ಕೇಡ್ಗಾಳ ಅಂತ. ಇದರಿಂದಾಗಿ ಜಯದೇವ್ ಪೂಜೆ ಪುನಸ್ಕಾರ ಎಲ್ಲ ಮಾಡು ಒಳ್ಳೇದಾಗುತ್ತೆ ಅಂತಿದ್ರೆ ಜಯದೇವ್ ಯಾವುದೇ ಕಾರಣಕ್ಕೂ ಇಲ್ಲಿ ಮಾತನ್ನ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಇನ್ನು ಇಲ್ಲಿ ಗಜಕೇಸರಿ ಯೋಗ ಭೂಮಿಕಾ ಗೌತಮ್ಗೆ ಇದೆ. ಏನು ಮಾಡೋದು, ಅವರಿಬ್ಬರು ಒಂದಾಗ್ಬಿಟ್ರೆ ಈ ಜಯದೇವ್ನ ಒಂದು ಗತಿ ಕಾಣಿಸ್ತಾ ಅಂದ್ಬಿಟ್ಟು ಶಾಕುಂತ ಒಳಗಡೆ ಭಯ ಶುರುವಾಗಿದೆ. ಆದರೆ ಈತ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಪ್ರೀತಿಯ ಹೊಸ ಅಧ್ಯಾಯನ ಶುರು ಮಾಡಿದ್ದಾರೆ. ಹೊಸದಾಗಿ ಜೀವನನ ಶುರು ಮಾಡ್ತಾ ಇದ್ದಾರೆ. ಇನ್ನು ಅಪ್ಪು ಮಿಂಚು ಎಲ್ಲರೂ ತುಂಬ ಖುಷಿ ಆಗ್ತಾ ಇದ್ದಾರೆ. ಎಲ್ಲರೂ ಮತ್ತೆ ಒಟ್ಟಿಗಾದ್ವಿ, ನಾವೆಲ್ಲರೂ ಒಂದಾಗಿದ್ವಿ, ಒಂದೇ ಮನೇಲಿ ಇರ್ಬೋದು ಅಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ಮಕ್ಕಳು. ಆದರೆ ಜಯದೇವ್ಗೆ ಫುಲ್ ಟೆನ್ಷನು. ಆದಷ್ಟು ಬೇಗ ಭೂಮಿನ ಪ್ರೀತಿ ಒಳಗಡೆ ಬೀಳಿಸ್ಬೇಕು, ಅಲ್ಲಿ ಬಿದ್ದು ಮೋಸ ಹೋಗಬೇಕು, ನರ್ಕ ಆಗಬೇಕು ಜೀವನ ಅಂದ್ಬಿಟ್ಟು ಕನಸು ಕಾಣ್ತಾ ಇಲ್ಲಿ ಸುನಿಲ ಅದಕ್ಕೋಸ್ಕರನೇ ಕೆಲಸಕ್ಕೆ ಜಾಯಿನ್ ಮಾಡಿದ್ದಾರೆ. ಸುನಿಲ್ಗೆ ವಾರ್ ಮಾಡ್ತಾ ಇರ್ತಾನೆ. ಇನ್ನು 3 ದಿನ ಒಳಗಡೆ ಮಲ್ಲಿನೇನಾದರೂ ಪಟಾಯಿಸಿಲ್ಲ ಅಂದ್ಕೋ, ನೀನು ಕೆಲಸದಿಂದ ತೆಗೆದಾಕು, ಬೇರೆಯವ್ರನ್ನ ಕೆಲಸಕ್ಕೆ ಇರಿಸ್ಕೊಳ್ತೀನಿ ಅಂದ್ಬಿಟ್ಟು ಇದರಿಂದ ಸುನಿಲ್ ಮಲ್ಲಿಗೆ ಕಾಳಾಗ್ತಾ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಅದು ವರ್ಕೌಟೇ ಆಗ್ತಾಯಿಲ್ಲ. ಇನ್ನು ಜೇಡಿ ಮಾತನ್ನ ನೆನ್ಪು ಮಾಡಿಕೊಂಡು ಇಲ್ಲಿ ಸುಸ್ಸನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಇಲ್ಲೊಂದು ಅಪ್ಪು ರಾತ್ರಿ ಆಗ ಬೆಳಿಗ್ಗೆ ಕೂಡ ಮೂಡೆಲ್ಲ ಆಫ್ ಆಗಿರುತ್ತೆ. ಯಾಕಂದ್ರೆ ಏನಾಯಿತು ತಿಂಡಿ ತಿನ್ನು ಅಂದ್ಬಿಟ್ಟು ಗೌತಮ್ ಅಂತಾರೆ. ಬೇಡ ಪಾಪ, ನನಗೆ ಆ ಕೇಡಿ ಅಂಕಲ್ದೆ ಭಯ ಆಗ್ತಿದೆ ಅಂದ್ಬಿಟ್ಟು ಅಂತಾರೆ. ಏನು ಕೇಡಿ ಅಂಕಲ, ಏನಾಯಿತು ಅಂತಿದ್ರೆ ಅವತ್ತು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದೆ ಪಾಪ, ಅವತ್ತು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ, ನೀವಿಬ್ಬರು ಒಂದಾದರೆ ಮತ್ತೆ ನಾನೇ ದೂರ ಮಾಡ್ತೀನಿ, ನಿಮ್ಮಪ್ಪನ ಸಾಯಿಸೇ ಬಿಡ್ತೀನಿ ಅಂದ್ಬಿಟ್ಟು ಗನ್ ಇಟ್ಕೊಂಡು ವಾರ್ನ್ ಮಾಡ್ತಾ ಇದ್ದ ಅಂತಾರೆ. ಏನು ಹೌದಾ ಅಂದ್ಬಿಟ್ಟು ಗೌತಮ್ ಜಯದೇವ್ಗೆ ಫೋನ್ ಮಾಡ್ತಾರೆ. ಜಯದೇವ್ ಬಿಗ್ ಶಾಕ್ ಆಗುತ್ತೆ. ಅರೆ ಇದು ನಿಜನಾ, ಅದು ಗೌತಮ್ ಬ್ರೋ ಫೋನ್ ಮಾಡಿದ್ರೆ ಅಂದ್ಬಿಟ್ಟು ಅಲೋ ಅಂತಿದ್ರೆ ಎಲ್ಲಿದೆಯಾ ಅಂತ ಕೇಳ್ತಾರೆ. ಮನೇಲೇ ಇದೆಯಾ ಅಂತಿದ್ರೆ ಸರಿ ಮನೆಗೆ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಗೌತಮ್ ಅಂತಾರೆ. ಸರಿ ಆಯಿತು ಬಾ ಅಂದ್ಬಿಟ್ಟು ಜಯದೇವ್ ಕಾಯ್ತಾ ಇದ್ದರೆ ದಿಯಾ ಬಂದ್ಬಿಟ್ಟು ಏನಾಯಿತು, ಯಾರಿಗೋಸ್ಕರ ಕಾಯ್ತಾ ಇರುವಾಗಿದೆ ಅಂತಿದ್ರೆ ಹೌದು ಗೌತಮ್ಗೋಸ್ಕರ ಅಂದ್ಬಿಟ್ಟು ಅಂತಾರೆ. ಏನು ಗೌತಮ ಬರ್ತಾ ಇದ್ದಾರಾ ಅಂತಿದ್ರೆ ಹೌದು, ಯಾಕಂತೆ ಏನಾಯಿತು ಅಂತ ಕೇಳ್ತಾರೆ. ಗೊತ್ತಿಲ್ಲ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು ಅಂದ್ಬಿಟ್ಟು ಇಲ್ಲಿ ಜೈ ಹೇಳ್ತಾ ಇರ್ತಾರೆ. ಗೌತಮ್ ಇಲ್ಲಿ ಅಪ್ಪನ ಕರ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ದರೆ ಕೇಳಿಸ್ತಾರೆ ಎಲ್ಲರಿಗೂ. ಗೌತಮ್ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಗೌತಮ್ ಮನೆ ಒಳಗಡೆ ಅಪ್ಪನ ಕರ್ಕೊಂಡು ಬರ್ತಾರೆ. ಗೌತಮ್ನ ನೋಡಿದ್ದು ಜೊತೆ ಮಗುನೂ ನೋಡಿದ್ದು ತುಂಬಾ ಖುಷಿ ಆಗ್ತಾ ಇದ್ದರೆ ಮನೆಯವರೆಲ್ಲರಿಗೂ ಜಯದೇವ್ಗೆ ನಡುಕ ಉಂಟಾಗಿದೆ. ಅರೆ ಈ ಗೌತಮ್ ಇಷ್ಟು ವರ್ಷ ನಾನು ಹುಡುಕಿದೆ, ಒಂದಿನ ಸಿಗಲಿಲ್ಲ, ಆದರೆ ಈಗ ಅವನೇ ಫೋನ್ ಮಾಡಿ ಅವ್ನ ಮಗನ ಜೊತೆ ಮನೆಗೆ ಬಂದಿದ್ದಾರೆ. ಆದರೆ ಗೌತಮ್ ಭೂಮಿಕಾ ಒಂದಾಗ್ಬಿಟ್ರೆ ಅಂದ್ಬಿಟ್ಟು ಇಲ್ಲಿ ಜಯದೇವ್ ಅಂದ್ಕೊಳ್ತಾ ಇರ್ತಾನೆ. ಗೌತಮ್ ಜಯದೇವ್ ಹತ್ರ ಬಂದುಬಿಟ್ಟು ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಈಗ ಒಂದಾಗಿದ್ವಿ, ಅವತ್ತೇನೆ ನನ್ನ ಮಗನಿಗೆ ನಾನು ಸಿಗದಾಗ್ಬಿಡ್ತೀನಿ, ಹಾಗೆ ಗನ್ ತಗೊಂಡು ಶೂಟ್ ಮಾಡಿಬಿಡ್ತೀನಿ, ಹೀಗೆ ಹಾಗೆ ಅಂತ ಹೇಳ್ತಾ ಇದ್ದಂತೆ. ಸರಿ ಈಗ ಬಂದಿದ್ದೀರಿ, ಏನು ಮಾಡ್ಕೊಳ್ತೀಯಾ, ತೊಗೊಂಬ ಗನ್ನು ಅಂದ್ಬಿಟ್ಟು ಅಂತಾರೆ. ಆಗ ಜಯದೇವ್ಗೆ ಕೈ ಕಾಲೇ ಆಡ್ತಾ ಇರ್ದಿಲ್ಲ. ಅಪ್ಪು ಯಾರು ಏನೂ ಮಾಡೋಕ್ಕಾಗಲ್ಲ ಆಯಿತಾ, ನೀನೇನು ಭಯ ಬೀಳಬೇಡ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರ್ತಿ ನೀನೇನಾದರೂ ನಮ್ಮ ಮಗನ ಕಿಡ್ನಾಪ್ ಮಾಡೋದಾಗಲಿ ನಮ್ಮ ಕುಟುಂಬಕ್ಕೆ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ. ಈಗ ಆಲ್ರೆಡಿ ನಿನ್ನ ಮಿತಿ ಮೀರಿದೆಯಾ, ಈಗಾದರೂ ಒಳ್ಳೆಯನಾಗಿ ಬದುಕೋ, ಇಲ್ಲ ಅಂದರೆ ಸರಿಗಿರಲ್ಲ ಅಂದ್ಬಿಟ್ಟು ಗೌತಮ್ ಇಲ್ಲಿ ವಾರ್ನ್ ಮಾಡ್ತಾರೆ ಜಯದೇವ್ಗೆ. ಅಲ್ಲಿಂದ ಅಪ್ಪು ಮತ್ತು ಗೌತಮ್ ಹೊರಟೋಗ್ತಾರೆ. ಇತ್ತ ಜಯದೇವ್ಗೆ ಫುಲ್ ತಲೆ ಎಲ್ಲ ಚಿಟ್ಟಿಡ್ಬಿಡುತ್ತೆ. ಏನಿದು, ನಾನು ನಿಜನ ನನ್ನ ಕಣ್ಣಾರೆ ಇವರಿಬ್ಬರು ಒಂದಾಗಿದ್ದು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಇನ್ನು ಇತ್ತ ಕಡೆ ಭೂಮಿಕಾ ಗೌತಮ್ ಫುಲ್ಲು ರೊಮ್ಯಾನ್ಸ್ ನಡೀತಾ ಇರ್ತಾರೆ ಕಿಚನ್ನಲ್ಲಿ. ಬೇಕು ಅಂತೆ ಗೌತಮ್ ಇಲ್ಲಿ ತರಲೆ ತುಂಟಾಟ ಮಾಡ್ತಾ ಇರ್ತಾರೆ. ಭೂಮಿಕಾಗಂತೂ ಸಾಕು ಆಗ್ತಿರ್ತಾರೆ. ಇನ್ನು ಜಯದೇವ್ ತಲೆ ಚಿಕ್ಕಿಡ್ದು ಕೂತ್ಕೊಳ್ತಿದ್ರೆ ಆಗ ಅಲ್ಲಿಗೆ ಈ ಒಂದು ಶಾಕುಂತಲೆ ಬರ್ತಾಳೆ. ಯಾಕೆ ಏನಾಯಿತು ಅಂತಿದ್ರೆ ಇವತ್ತು ಮನೆಗೆ ಬಿಗ್ ಬ್ರೋ ಬಂದಿದ್ದ, ಅವನ ಜೊತೆ ಅವ್ನ ಮಗನು ಬಂದಿದ್ದ ಅಂದ್ಬಿಟ್ಟು ಅಂತಾರೆ. ಏನು ಹಾಗಾದರೆ ಭೂಮಿಕಾ ಮತ್ತು ಗೌತಮ್ ಒಂದಾಗ್ಬಿಟ್ರೆ ಅಂತಿದ್ರೆ ಹೌದು ಮಾಮ್ಸ್ ಒಂದಾಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಮುಗೀತು ನಮ್ಮ ಕತೆ, ಹಾಗಾದರೆ ನನಗೆ ಬೇಕಿತ್ತ ಇದೆಲ್ಲ, ನಿನಗೆ ಹೇಳಿರ್ತಾನೆ ಪೂಜೆ ಪುನಸ್ಕಾರ ಮಾಡು, ಅವ್ರ ತಂಟೆಗೆಲ್ಲ ಹೋಗ್ಬೇಡ ಅಂತ, ನೋಡಿ ಈಗ ಏನಾಗಿದೆ, ಅವರಿಬ್ಬರು ಒಂದಾದರೆ ಮುಗೀತು ನಮ್ಮ ಕತೆ, ಬೆಂಕಿ ಬಿರುಗಾಳಿ ಒಂದಾದಂಗೆ ಏನು ಮಾಡೋದು ಅಂದ್ಬಿಟ್ಟು ಇಲ್ಲಿ ಶಾಕುಂತಲ ಬೇಜಾರಾಗ್ತಾಳೆ. ಇನ್ನು ಇಲ್ಲಿ ಲಕ್ಷ್ಮೀಕಾಂತ್ ಕನಸು ನನಸಾಗೋ ಸಮಯ ಬಂದೇ ಬಿಡ್ತು. ಗೌತಮ್ ಭೂಮಿಕಾ ಮಕ್ಕಳ ಜೊತೆ ಇಲ್ಲಿ ರಗಡ್ ಎಂಟ್ರಿ ಕೊಟ್ಟಿದ್ದಾಳೆ ಮನೆಗೆ. ಶಾಕುಂತಲ ಮತ್ತು ಜಯದೇವನ ಮನೆಯಿಂದ ಆಚೆ ಹಾಕಿಬಿಟ್ಲು ಭೂಮಿಕಾ. ಈಗಾದರೂ ಬೀದಿ ಪಾಲಾದರ ಶಾಕುಂತಲ. ಭೂಮಿಕಾ ಗೌತಮ್ ಮತ್ತೆ ಹೊಸ ಜೀವನ ಶುರು ಮಾಡ್ತಾರೆ. ಇಲ್ಲಿ ಶಾಕುಂತಲ ಜಯದೇವ್ಗೆ ಬುದ್ಧಿ ಬರುತ್ತಾ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.